तीसरी बार मोदी सरकार अब की बार 400 ಪಾರ್ ಅದಿಲ್ಲ. ತೀಸರಿ ಬಾರ್ ನಿಜ ಆಗಿದೆ. ನಿಜ ಆಗೇ ಆಗುತ್ತೆ. ನಾಳೆ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ರಚನೆಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇವೆ. ಅರ್ಥಾತ್ ನಾಳೆ ರಾತ್ರಿ 7:15 ಆಗ ರಾಷ್ಟ್ರಪತಿ ಭವನದಲ್ಲಿ ಮೋದಿ ಅಂದರೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ, ಒಳಗಡೆ ಅಲ್ಲ, ಅಶೋಕ ಹಾಲ್ ಅಲ್ಲ, ದೇಶದ ಪ್ರಧಾನಿಯಾಗಿ ಚರಿತ್ರಾರ್ಹವಾಗಿ 3ನೇ ಬಾರಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆ ಮೂಲಕ ಒಂದು ರೀತಿಯಲ್ಲಿ ಮೈತ್ರಿ ಸರ್ಕಾರದ ಪುನರ್ಸ್ಥಾಪನೆ ಆಗತ್ತೆ. ಹಾಗೆಂದ ಮಾತ್ರಕ್ಕೆ ಹಿಂದೆ 2 ಟರ್ಮ್ನಲ್ಲಿ ಅಧಿಕಾರದ ಅವಧಿಯಲ್ಲಿ BJP ಇದ್ದಾಗ ಅದು ಮೈತ್ರಿ ಸರ್ಕಾರ ಅಲ್ಲವೋ ಅಂತ ಯಾರದ್ದಾದರೂ ಒಂದು ಪ್ರಶ್ನೆ. ಅದು ಮೈತ್ರಿ ಸರ್ಕಾರವೇ, ಅದು NDA ಸರ್ಕಾರವೇ. ಆದರೆ ಅದರ ಒಳಗೆ ಇದ್ದ BJPಗೆ ಬಹುಮತ ಇತ್ತು. ಈ ಬಾರಿ ಇದು NDA ಸರ್ಕಾರವೇ, ಆದರೆ ಅದರ ಒಳಗೆ ಇರುವ BJPಗೆ ಬಹುಮತ ಇರುವುದಿಲ್ಲ ಅಷ್ಟೆ. ಮೋದಿಯವರ ಪ್ರಮಾಣ ವಚನ ಬೆನ್ನಲ್ಲೇ ಹಲವರು ಸಚಿವರಾಗಿ ಪ್ರಮಾಣ ಸ್ವೀಕರಿಸುತ್ತಾರೆ. ಸ್ವೀಕರಿಸಲೇಬೇಕು. ಏನು ಮೋದಿ ಏನು ರ್ಯಾಂಬೋನಾ ಒಬ್ಬರೇ ಮಿನಿಸ್ಟ್ರಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ? ಒಟ್ಟು 2 ಹಂತದಲ್ಲಿ ಆಗತ್ತೆ ಅಂತಿದ್ದಾರೆ. ನಾರ್ಮಲಿ ಆಗೋದು ಹಾಗೇನೆ, ಒಂದೇ ಹಂತದಲ್ಲಿ ಯಾವಾಗಲೂ ಆಗಲಲ್ಲ. ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ನೆರೆಹೊರೆಯವರು ಮೊದಲು, ಸಾಗರ್ ವಿಷನ್ ಅಂದರೆ ಅದು ನಮ್ಮ ವಿದೇಶಾಂಗ ನೀತಿಯ ಒಂದು ಪ್ರಮುಖ ಭಾಗ. ಅದರ ಭಾಗವಾಗಿ ನೆರೆಹೊರೆಯ ರಾಷ್ಟ್ರಗಳ, ದೇಶಗಳ ಮುಖ್ಯಸ್ಥರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ, ಪಾಕಿಸ್ತಾನವನ್ನು ಮತ್ತು ಚೈನಾನ ಹೊರತುಪಡಿಸಿ. ಈ ಪದಗ್ರಹಣ ಸಮಾರಂಭಕ್ಕೆ ಸುಮಾರು 8ರಿಂದ 9 ಸಾವಿರ ಮಂದಿ ಕೂತ್ಕೋತಾರೆ ಬಂದು. ಜೂನ್ 13ರಿಂದ 15ರವರೆಗೆ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಮೋದಿ ಇಟಲಿಗೆ ಮೊದಲ ಪ್ರವಾಸ ಕೈಗೊಳ್ಳುತ್ತಾರೆ. ಜೂನ್ 13 ಅಂದರೆ ಹೆಚ್ಚು ದಿನ ಇಲ್ಲ, ಇನ್ನೊಂದು 5 ದಿನ ಅಷ್ಟೇ. 18ನೇ ಲೋಕಸಭೆಯ ಮೊದಲ ಸಮಾವೇಶ ಜೂನ್ 15ಕ್ಕೆ ಆರಂಭ ಆಗಬಹುದು ಅಂತಾರೆ. ಅದು ಆರಂಭ ಆಗೋದು ಅಂತಂದರೆ ಅದರಲ್ಲಿ ಬಹಳ ದೊಡ್ಡ ಕಲಾಪಗಳಿರಲಿಕ್ಕಿಲ್ಲ. ಅದರಲ್ಲಿ ಎಲ್ಲವೂ ಬಹುಮುಖ್ಯವಾಗಿ ಸರ್ವ ಸದಸ್ಯರು ತಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಇರುತ್ತೆ. ಹಾಗಾಗಿ ಪ್ರಧಾನಮಂತ್ರಿ ಅದನ್ನು 15ನೇ ತಾರೀಕು ಸ್ಟಾರ್ಟ್ ಮಾಡಿಸಿ ಸಮಾವೇಶಕ್ಕೆ ಅಥವಾ ಬರ್ತಾರೆ 15ನೇ ತಾರೀಕು ಓಪನಿಂಗ್ ಡೇಗೆ. ವಿದೇಶಿದ ಗಣ್ಯಾತಿಥಿಗಳೆಲ್ಲ ಆಗಮಿಸ್ತಾ ಇದ್ದಾರೆ. ಆಗಲೇ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಬಂದಾಯಿತು. ಹಾಗಾಗಿ ದಿಲ್ಲಿ ಸಿಕ್ಕಾಪಟ್ಟೆ ಭದ್ರತೆಯನ್ನು ಮಾಡಿದ್ದಾರೆ. ಇರಲಿ ನೋಡೋಣ. ಫಸ್ಟು ಯಾರ್ಯಾರು ಬರ್ತಾರಂತೆ? ವಿದೇಶಿ ಗಣ್ಯರು ಒಂದು. ಆಮೇಲೆ ಯಾರ್ಯಾರು ಹೋಗಲ್ವಂತೆ ಒಳಗಡೆಯಿಂದ. ಹೌದು, ದುಶ್ಮನ್ ಕಾಯ್ ಅಂದರೆ ಬಗಲ್ ಮೇ ಅಂದಂಗೆ, ಒಳಗಡೆ, ಹೊರಗಡೆ ಅಲ್ಲ. ರಾನಿಲ್ ವಿಕ್ರಮಸಿಂಘೆ ಶ್ರೀಲಂಕಾ ಅಧ್ಯಕ್ಷರು. ಒಂದು ರೀತಿಯಲ್ಲಿ ಭಾರತದ ವಿಚಾರದಲ್ಲಿ ಅವರಿಗೆ ಅದು ಇರಲೇಬೇಕಾಗತ್ತೆ ಅಭಿಮಾನ. ಕಾರಣ ಕರೋನಾ ಸಂದರ್ಭ, ನಂತರದ ಸಂದರ್ಭದಲ್ಲಿ ಭಾರತ ಮಾಡಿರಬಹುದಾದ ಕೆಲವು ಕೆಲಸಗಳಲ್ಲಿ. ಮೊಹಮ್ಮದ್ ಮೊಯಿಜು ಮಾಲ್ಡೀವ್ಸ್ ಅಧ್ಯಕ್ಷ. ದಿಸ್ ಮ್ಯಾನ್ ವಿಲ್ ಬಿ ಅಬ್ಸರ್ವ್ಡ್ ಬೈ ಮೆನಿ. ಆತನ ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ, ಆತ ಯಾವ ರೀತಿ ನಡ್ಕೋತಾರೆ, ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಎಲ್ಲದರಲ್ಲೂ ಅನ್ನೋದನ್ನು ಭಾಳ ಜನ ಗಮನಿಸ್ತಾರೆ ಅಂತ ಅನಿಸುತ್ತೆ. ಕಾರಣ ಭಾಳ ಸಹಜ. ನಮ್ಮ ಜೊತೆ ಕಾಲು ಕೆರ್ಕೊಂಡು ಜಗಳ ಮಾಡಿದ್ರು ಅನ್ನೋದು ಒಂದೇ ಅಲ್ಲ. ಅಲ್ಲಿಯ ಚುನಾವಣೆ ನಡೆದಾಗ ಭಾರತದ ವಿರುದ್ಧವೇ, ಅಂದರೆ ನಮ್ಮ ಸೈನ್ಯದ ಒಂದು ಸಣ್ಣ ತುಕಡಿಯಲ್ಲಿ ಏನಿತ್ತು ಅದನ್ನು ಹೊರಕ್ಕೆ ಕಳಿಸ್ಬೇಕು ಅನ್ನೋದನ್ನೇ ಕ್ಯಾಂಪೇನ್ ವಿಷಯ ಮಾಡಿಕೊಂಡು ಅವ್ರು ಕ್ಯಾನ್ವಾಸ್ ಮಾಡಿ, ಹೌದು, ಅದರಲ್ಲೇ ಅವ್ರು ಗೆದ್ದಿರೋದು. ಇನ್ನೊಂದು ಕಡೆ ಚೈನಾಗೆ ವಿಪರೀತವಾಗಿ ಹೋಗಿ ಆತ್ಕೊಂಡಿರೋದು, ಅದರ ಪರಿಣಾಮಗಳು ಎಲ್ಲ ಅವರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ವಿದೇಶಾಂಗ ವ್ಯವಹಾರಗಳನ್ನು ಗಮನಿಸೋರಿಗೆ ಭಾಳ ಇಂಪಾರ್ಟೆಂಟ್. ಅಹಮದ್ ಆಸೀಫ್ ಸಿಶೆಲ್ಸ್ನ ಉಪಾಧ್ಯಕ್ಷರು ಇವತ್ತೇ ಬಂದಿದ್ದಾರೆ. ಸಿಶೆಲ್ಸ್ ಇಸ್ ಎ ಸ್ಮಾಲ್ ನೇಷನ್, ಐಲ್ಯಾಂಡ್ ನೇಷನ್, ಭಾಳ ಸಣ್ಣದು. ಭಾಳ ಹಿಂದೆ ಫೇಮಸ್ ಆಗಿತ್ತು, ಮಿಸ್ ಯೂನಿವರ್ಸಲ್ಲಿ ನಡೆದಿತ್ತು. ಅವಾಗ ಅದು ಭಾಳ ಫೇಮಸ್ ಅದು ಜಾಗ. ಒಳ್ಳೆ ಅಂದರೆ ಪ್ರವಾಸೋದ್ಯಮಕ್ಕೆ ಒಳ್ಳೆ ಜಾಗ. ಭಾರತ ದೀರ್ಘಕಾಲದಲ್ಲಿ
ಸಿಷೆಲ್ಸ್ನಲ್ಲಿ ಬಹು ಜನರಿಗೆ ಅದು ಅರಿವಿರುತ್ತೋ ಇಲ್ವೋ ಇವತ್ತು ಹೇಳ್ತೀನಿ. ನಾನು ಕರೆಕ್ಟ್ ಅಂದ್ಕೊಂಡಿದ್ದೀನಿ. ಸಿಷೆಲ್ಸೇ ಭಾರತದ ಒಬ್ಬ ಹಿರಿಯ ಅಧಿಕಾರಿ, ಲಾರ್ಜ್ಲಿ IPS, ಅವ್ರನ್ನ ಅಲ್ಲಿ ರಕ್ಷಣಾ ಸಲಹೆಗಾರ ಅಂತ ನೇಮಕ ಮಾಡೋರು ಓಕೆ. ಅಲ್ಲಿ. ಅದರಲ್ಲಿ ಒಬ್ಬರು ಹೋದವರು ಯಾರು ಅಂದರೆ ನಮ್ಮ ಕರ್ನಾಟಕದ ನಂಟು. ಇವತ್ತು CBI ನಿರ್ದೇಶಕರಾಗಿರೋ ಪ್ರವೀಣ್ ಸೂದ್ ಹೋಗಿದ್ರು ಅದಕ್ಕೆ. ಶೇಖ್ ಹಸೀನಾ ಬಾಂಗ್ಲಾ ಪ್ರಧಾನಿ ಇವತ್ತು ಬಂದಿದ್ದಾರೆ ಅವರಾಗಲೇ. ಭಾರತ ಮತ್ತು ಬಾಂಗ್ಲಾ ವಿಚಾರದಲ್ಲಿ ಒಳ್ಳೆಯ ಅದ್ಭುತವಾದ ಸಂಬಂಧ ಇದೆ. ಶೇಖ್ ಹಸೀನಾ ಬ್ರಿಲಿಯಂಟ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ ಆ ರಿಲೇಷನ್ಶಿಪ್ನ. ಡಿಸ್ಪೈಟ್ ಸೇಮ್ ಬಾಂಗ್ಲಾದೇಶದಲ್ಲೂ ಆ್ಯಂಟಿ ಇಂಡಿಯಾ ಫೀಲಿಂಗ್ಗಳನ್ನು, ಅಂದರೆ ಭಾವನೆಗಳನ್ನು ಬಡಿದೆಬ್ಬಿಸಲು ಅಲ್ಲಿ ಮೂಲಭೂತವಾದಿಗಳು ಟ್ರೈ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಆಕೆ ಒಂದು ರೀತಿ ಟೈಟ್ ರೋಪಲ್ಲಿ ಇದ್ದರೂ ಭಾರತದ ಸಂಬಂಧನ ಬಿಟ್ಟಿಲ್ಲ. ಇನ್ನು ಪ್ರವೀಂದ್ ಜುಗ್ನಾಥ್ ಮಾರಿಷಿಯಸ್ ಪ್ರಧಾನಿ. ಮಾರಿಷಿಯಸ್ನಲ್ಲಿ ದೀರ್ಘಕಾಲದಲ್ಲಿ ಭಾರತೀಯ ಸಂಜಾತರು ತುಂಬ ಇದ್ದಾರೆ. ಹಾಗಾಗಿ ಭಾಳ ಜನ ಅಲ್ಲಿ ಪ್ರೈಮ್ ಮಿನಿಸ್ಟರ್ಗಳಾಗಿರೋದು ಎಲ್ಲ ಇದ್ದಾರೆ. ಅನಿರುದ್ಧ್ ಜಗನ್ನಾಥ್, ಪ್ರಬಂಧ್ ಜಗನ್ನಾಥ್ ಎಲ್ಲ ಇದ್ದಾರೆ. ಮಾರಿಷಿಯಸಲ್ಲಿ ತುಂಬ ದೊಡ್ಡ ಸಂಖ್ಯೆ ಇದೆ. ಮಾರಿಷಿಯಸ್ ಎರಡಕ್ಕೆ ನಮಗೆ, ಒಂದು ನಮ್ಮ ಭಾರತೀಯ ಮೂಲದವರೆಲ್ಲ ಅಲ್ಲಿದ್ದಾರೆ ಅನ್ನೋದು, ಎರಡನೇದು ನಮ್ಮ ಜೊತೆ ಸಂಬಂಧನೂ ಚೆನ್ನಾಗಿದೆ, ಇದರಲ್ಲಿ ಸಮಸ್ಯೆ ಅಲ್ಲ. ಅದು ಸ್ವಲ್ಪ ದೂರ ನಮಗೆ ಅಷ್ಟೇ. ಅದು 4-4.5 ಗಂಟೆ ಫ್ಲೈಟ್ ಅದು. ಆ್ಯಕ್ಚುಲಿ ಸೌತ್ ಆಫ್ರಿಕಾಗೆ ಹತ್ತಿರ ಅದು ಆ ಕಡೆಯಿಂದ, ಅದು ಆಸ್ ಎ ಐಲ್ಯಾಂಡ್ ನೇಷನ್ ಆಗಿ. ಮೂರನೇದು ಮಾರಿಷಿಯಸ್ ಭಾರತದಲ್ಲಿ ಇನ್ನೊಂದು ಯಾತಕ್ಕೆ ಫೇಮಸ್ಸು ಅಂದರೆ ಆ ಮಾರಿಷಿಯಸ್ ರೂಟಲ್ಲಿ ದುಡ್ಡು ತರ್ತಾರೆ ಅಂತಾರಲ್ಲ, ಅದೇ ತುಂಬ ಚರ್ಚೆ. ಹೌದು. ಇನ್ನು ಪುಷ್ಪಕುಮಾರ್ ದಹಾಲ್ ನೇಪಾಳದ ಪ್ರಧಾನಿ, ಈಗಾಗಲೇ ಭಾರತದಲ್ಲಿ ಇದ್ದಾರೆ. ಅವ್ರನ್ನೂ ಬಂದಿದ್ದಾರೆ. ಅವರು ಬರ್ತಾರೋ ಅಥವಾ ಪ್ರಚಂಡ ಬರ್ತಾರೆ ಅಂತಿದ್ರು, ಗೊತ್ತಿಲ್ಲ ಯಾರು ಬರ್ತಾರೋ ಏನೋ, ವಾಟ್ ಎವರ್. ಸೇರಿಂಗ್ ತೋಬ್ಗೆ ಭೂತಾನ್ ಪ್ರಧಾನಿ. ಭೂತಾನ್ ಭಾರತದ ಸಂಬಂಧ ಚೆನ್ನಾಗಿದೆ. ಆಲ್ ರೈಟ್. ಭಾರತದಲ್ಲಿ ಇನ್ನು ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬಾರದ ಕಾರಣ ಪಾಕಿಸ್ತಾನ ಮೋದಿಗೆ ಅಭಿನಂದನೆ ಹೇಳಿಲ್ವಂತೆ. ಈಗಲೇ ಅಭಿನಂದನೆ ತಿಳಿಸೋದು ಸರಿಯಾದ ಸಮಯ ಇಲ್ವಂತೆ. ಬೇಡ, ನೀವು ಹೇಳಬೇಕು ಅಂತ ಇಲ್ಲಿ ನಿರೀಕ್ಷೆ ಮಾಡ್ತಿರೋರಾದರೂ ಯಾರು? ನಾವೇನು ನಿರೀಕ್ಷೆ ಮಾಡ್ತಿಲ್ಲ. ನಿಮ್ಮ ಜೊತೆ 3 ಹೊತ್ತು ಮಾತಾಡಬೇಕು. ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ. ಆಮೇಲೆ ಅವ್ರು ಏನಾದ್ರು ಹೆಚ್ಚು ಕಡಿಮೆ ಮಾಡಿಬಿಟ್ರೆ, ಅವ್ರ ಜೊತೆ ಟಾಕ್ ಮಾಡದೆ ಹೋದರೆ ಕಷ್ಟ ಅಂತಿದ್ದ ಗಿರಾಕಿಗಳೆಲ್ಲ ಮನೆಗೆ ಹೋಗಾಯಿತು. ಜಮ್ಮು ಕಾಶ್ಮೀರದಲ್ಲೇ, ಅಲ್ಲೇ ಬುಡದಲ್ಲೇ. ದಿ ಸೋ ಕಾಲ್ಡ್ ಫಾದರ್ ಆ್ಯಂಡ್ ಸನ್ ಟೀಮ್ ಅದು ಹೋಗಾಗಿದೆ. ಇನ್ನು ನಿಮ್ಮಿಂದ ಯಾರು ನಿರೀಕ್ಷೆ ಮಾಡ್ತಾರೆ? ನಿಮ್ಮಿಂದ ಯಾವ ನಿರೀಕ್ಷೆನೂ ಇಲ್ಲ. ಬಟ್ ನೆರೆಹೊರೆಯ ದೇಶಗಳದ್ದು ಈ ರೀತಿಯಾಗಿ ಭಾರತ ತರುವಂಥದ್ದು ಆ ಬಾಂಧವ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್. ಹೊಸ ನಂಟು, ಒಂದು ಕಾರ್ಯಕ್ರಮಕ್ಕೊಬ್ಬರನ್ನ ಕರೆದಬಿಟ್ಟ ತಕ್ಷಣ ಎಲ್ಲ ಬಾಂಧವ್ಯಗಳು ಸರಿ ಹೋಗತ್ತೆ ಅನ್ನೋಂತಹ ಪರಿಸ್ಥಿತಿಯಲ್ಲಿ ವಿಶ್ವ ಇವತ್ತಿಲ್ಲ, ಪ್ರಪಂಚ ಹಾಗಿಲ್ಲ. ಎಲ್ಲ ದೇಶಗಳು ತಮ್ಮ ತಮ್ಮ ಅನುಕೂಲಗಳಿಗೆ ತಕ್ಕಂತೆ ಅಲ್ಲಿಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ಮಾಡ್ತಾ ಇವೆ. ಯಾವುದು ಆ ಥರ ಏನಿಲ್ಲ. ಆದರೆ ಏನಂದರೆ ಒಂಥರ ಅಕ್ಕಪಕ್ಕ ಇದ್ದವ್ರು ತಿರುಗಿ ನೋಡಿ ಮಾತು ಆಡಲ್ವಂತೆ ಬೆಂಗಳೂರು ಟೈಪಲ್ಲಿ. ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರಲ್ವಲ್ಲ, ಆ ಥರ ಹಂಗಲ್ಲ ಅಂತ ಅಷ್ಟೇ. ಬಟ್ ನಮಗಿಂತ ಕಾರ್ಡಿಯಲ್ ರಿಲೇಶನ್ಶಿಪ್, ನಮಗಿಂತ ಈ ದೇಶಗಳಿಗೆ ನಮ್ಮ ಅಗತ್ಯತೆ ತುಂಬಾ ಹೆಚ್ಚಿಗೆ. ಹಾಗೆ ಅನ್ಕೋಬಾರ್ದು. ಹೀಗೆ ಅನ್ಕೊಳ್ಳೋದೇ ಮೊದಲನೆಯ ಮೂರ್ಖತನದ ಪರಮಾವಧಿ. ಹೀಗೆ ಅನ್ಕೊಂಡೇ ಭಾರತ ಇವತ್ತು ವಿದೇಶಾಂಗ ನೀತಿಯಲ್ಲಿ ನೈಬರ್ಸ್ ಜೊತೆ ಈ ಹಂತಕ್ಕೆ ಬಂದಿರೋದು. ಈ ದೊಡ್ಡಣ್ಣನ ಆಟಾಟೋಪ ಮತ್ತು ಕೊಬ್ಬನ್ನ ತೋರಿಸ್ಬಾರ್ದು, ಹಂಗೆ ತೋರಿಸ್ಕೋಬಾರ್ದು. ದಟ್ಸ್ ಎ ವೆರಿ ರಾಂಗ್ ಥಾಟ್. ಅದು ಅವ್ರು ಸಣ್ಣ ದೇಶ ಇರ್ಬೋದು, ಬಟ್ ಅವ್ರಿಗೆ ಸ್ವಾಭಿಮಾನ ಇಲ್ಲ ಅಂತ ಯಾರೋ ಅನ್ಕೋಬೇಡಿ. ಹಾಗಾಗಿ ಸಣ್ಣ ದೇಶಗಳು ಅಂದ ಕೂಡಲೇ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಏನಲ್ಲ. ಇನ್ನೊಬ್ಬರನ್ನ ಹುಡುಕೋತಾರೆ ಹೆಚ್ಚಿಗೆ ಮಾತಾಡೋದು ಅನ್ನೋದಕ್ಕಿಂತಲೂ ಅಗತ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಅಗತ್ಯ, ನಿಮ್ಮ ಅಗತ್ಯತೆನೂ ಅಷ್ಟೇ. ಹುಡುಕೋತಾರೆ ಇನ್ನೊಂದನ್ನು. ಏನಕ್ಕೆ ಹುಡುಕೊಳ್ಳಲ್ಲ? ಹುಡುಕೋತಾರೆ ಅಷ್ಟೇ. ಅನಿವಾರ್ಯ ಆದರೆ ಎಲ್ಲ ವಿಷ ತಗೊಂಡು ಸತ್ತೋಗ್ತಾರ ಹಂಗಾರ ದೇಶದಲ್ಲಿ? ಇಲ್ಲ. ಮತ್ತೆ ಹಾಗಾಗಬಾರ್ದು. ಈ ಆ್ಯಟಿಟ್ಯೂಡನ್ನ ಫಾರಿನ್ ಅಫೇರ್ಸಲ್ಲಿ ಇಟ್ಕೋಬಾರ್ದು. ಒಂದು ರೀತಿ ಅವ್ರ ದೇಶ ಸಣ್ಣದಿರಬಹುದು, ಬಟ್ ಅವ್ರನ್ನ ನಾವು ಸಮಾನವಾಗೇ ನೋಡಬೇಕು. ಒಂದು ದೇಶವಾಗಿ ಅಷ್ಟೇ ನಾ ಹೇಳ್ತಿರೋದು, ಬೇರೆದ್ರಲ್ಲ ನಾ ಹೇಳ್ತಿರೋದು. ಹಾಗಾಗಿ ಎ ಬಿಗ್ ಕಂಟ್ರಿ, ಬಿಗ್ ಎಕಾನಮಿಗಳು ಯಾವತ್ತೂ ಸಣ್ಣ ಪುಟ್ಟವ್ರನ್ನ ಹಾಗೆ ನೋಡಬಾರ್ದು. ಅದು ಒಳ್ಳೆ ವಿದೇಶಾಂಗ ನೀತಿ ಅಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗಿದೆ. ಎಸ್. ಆಮಂತ್ರಣವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು NDA ನಾಯಕರು ಬಹು ಸಹಜವಾಗಿ ಕೊಟ್ಟಿರ್ತಾರೆ. ಅಂದರೆ MP ಗಳಲ್ಲದೆ ಇದ್ರೂ
ಇನ್ನು ವಿಪಕ್ಷಗಳ ನಾಯಕರು ಆಗಲೇ ಕಾಂಗ್ರೆಸ್ ಹೇಳ್ತಾ ಇತ್ತು ನಮ್ಗೆ ಯಾವ ಇನ್ವಿಟೇಷನ್ನು ಬಂದಿಲ್ಲ ಅಂತ. ನನ್ನ ಪ್ರಕಾರ ಬಂದಿರುತ್ತೆ, ಅದು ಬರುತ್ತೆ ಅಥವಾ ಬಂದಿರುತ್ತೆ. ಕಾರಣ ಅದು ಪ್ರೋಟೋಕಾಲ್ನಲ್ಲಿ ಹೋಗೋವಂಥದ್ದು. ಎಸ್, ಅದನ್ನು ತಡಿಬೇಕು ಅಂತ ದ್ವೇಷ ಸಾಧನೆಗೆ ಕರೀಬಾರ್ದು ಅಂತಿದ್ರೆ ಕರೀಬಾರ್ದೇ ಹೊರತು ಇದರದು ಜನರಲಿ ಹೋಗತ್ತೆ ಕಾಲ್ಸ್. ಬಟ್ TMCಗೆ ಆಲ್ರೆಡಿ ಅನೌನ್ಸ್ ಮಾಡಿದೆ ನಾವು ಹೋಗಲ್ಲ ಅಂತ ಹೇಳಿ ಸರ್. ಅದು ಅವ್ರ ಇಷ್ಟ. ಇನ್ವಿಟೇಷನನ್ನು ಮದುವೆಗೆ ಬನ್ನಿ ಅಂತ ಯಾರೋ ಒಬ್ರು ಬಂದು ನಿಮ್ಮ ಮನೆಗೆ ಕರೀತಾರೆ, ಹೋಗಬೇಕಾ ಬೇಡವಾ ಅನ್ನೋದು ನಿಮ್ಮ ತೀರ್ಮಾನ, ಅದು ಅವ್ರ ಇಷ್ಟ. ಪ್ರಮುಖ ಉದ್ಯಮಿಗಳು, ಸಿನಿಮಾ ಕ್ರೀಡಾ ರಂಗದ ಪ್ರಮುಖರು ಲೈಕ್ ರಜನಿಕಾಂತ್ ಡ್ಯಾಶ್ ಡ್ಯಾಶ್. ಹಾಂ, ಪೌರ ಕಾರ್ಮಿಕರನ್ನ ಒಂದಷ್ಟು ಜನ ಕರೆಸ್ತಾ ಇದ್ದಾರಂತೆ. ತೃತೀಯ ಲಿಂಗಿಗಳು, ಆದಿವಾಸಿ ಮಹಿಳೆಯರು, ಹೊಸ ಸಂಸತ್ತನ್ನು ನಿರ್ಮಿಸಿದ ಸಾವಿರಾರು ಕಾರ್ಮಿಕರ ಪೈಕಿ ಒಂದಷ್ಟು ಜನ ಆಯ್ಕೊಂಡಿದ್ದಾರೆ. ವಂದೇ ಭಾರತ್ ರೈಲಿನ ಕೆಲ ಪೈಲಟ್ಗಳು, ಅಂದರೆ ಅದನ್ನು ಓಡಿಸೋ ಲೋಕೋ ಪೈಲಟ್ಗಳು, ಅದರಲ್ಲಿ ಯಾರೋ ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಅಂತೆ ಸುರೇಖಾ ಯಾದವ್. ದಕ್ಷಿಣ ರೈಲ್ವೆ ವಿಭಾಗದ ಹಿರಿಯ ಅಸಿಸ್ಟೆಂಟ್ ಲೋಕೋ ಪೈಲಟ್ ಯಾರೋ ಐಶ್ವರ್ಯ ಯಸ್ಮಿನನ್ ಅಂತೆ, ಅವರು ಇವ್ರನ್ನೆಲ್ಲ ಕರೆದಿದ್ದಾರೆ. ಕೇಂದ್ರ ಯೋಜನೆಗಳ ಕೆಲ ಆಯ್ದ ಫಲಾನುಭವಿಗಳು, ಹಲವಾರು ಯೋಜನೆಗಳು, ಪದ್ಮ ಪ್ರಶಸ್ತಿಗಳ ಪುರಸ್ಕೃತರು. ಇದರಲ್ಲಿ ಬಹು ಜನರಿಗೆ ಹೋಗೋಕ್ಕಾಗದೇ ಇರ್ಬೋದು. ಈ ನಮ್ಮ ಕಾರವಾರದಲ್ಲಿರೋ ಇವ್ರಿಗೆ ಅಂಥವ್ರಿಗೆ ಅಥವಾ ಹಾಜಬ್ಬ ಇಂಥವ್ರೆಲ್ಲ ಎಲ್ಲಿಂದ ಹೋಗಬೇಕು, ಅನ್ಲೆಸ್ ನಾಳೆ ಬೆಳಗ್ಗೆ ಮಾರ್ನಿಂಗ್ ಫ್ಲೈಟ್ ತಗೊಂಡು ಅರ್ಜೆಂಟಾಗಿ ಹೋದರೆ ಅಷ್ಟೇ. ಸರ್ವಧರ್ಮಗಳ 50ಕ್ಕೂ ಹೆಚ್ಚು ಧಾರ್ಮಿಕ ಮುಖಂಡರು, ಅದರಲ್ಲಿ ಪೇಜಾವರ ಮತ್ತು ಆದಿಚುಂಚನಗಿರಿ ಶ್ರೀಗಳಿಗಿಬ್ಬರಿಗೂ ಆಹ್ವಾನ ಬಂದಿದೆ ಅಂತ ನಮಗೆ ಗೊತ್ತಾಗಿದೆ. ಎಸ್, ಓಕೆ. ಇನ್ನು ದೆಹಲಿಯಲ್ಲಿ ಹೇಗೆ ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ಬಿಡೋಣ. ಸೊ ರಾಷ್ಟ್ರಪತಿ ಭವನದ ಒಳಗೆ ಮತ್ತು ಹೊರಗೆ 3 ಹಂತದ ಭದ್ರತಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಅರೆಸೇನಾ ಪಡೆಗಳ 5 ಕಂಪನಿಗಳನ್ನು ನಿಯೋಜನೆ ಮಾಡಲಾಗಿದೆ. NSG ಮತ್ತು ಸ್ವಾಟ್ ಕಮಾಂಡೋಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಡ್ರೋನ್ಗಳು ಮತ್ತು ಸ್ನೈಪರ್ಗಳು, DAP ಸೇರಿ 2500 ದೆಹಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ರಾಷ್ಟ್ರಪತಿ ಭವನ ಸೇರಿ ಆಯಾ ಕಟ್ಟಿನ ಜಾಗಗಳಲ್ಲಿ ನಿಯೋಜನೆ ಆಗಿದ್ದಾರೆ ಇವರದ್ದು. ವಿದೇಶಿ ಗಣ್ಯರು ಉಳಿಯುವಂತಹ ಹೋಟೆಲ್ನ ಸುತ್ತಮುತ್ತ ಹೈ ಅಲರ್ಟ್ ಇದೆ. ಸೊ ದೆಹಲಿಯಲ್ಲಿ ನೋ ಫ್ಲೈಯಿಂಗ್ ಝೋನ್ ಅಂತಂದರೆ ನಾಳೆ ನಾಡಿದ್ದು ಡ್ರೋನ್ ಮತ್ತು ಪ್ಯಾರಾಗ್ಲೈಡಿಂಗು, ಪ್ಯಾರಾ ಜಂಪಿಂಗು, ರಿಮೋಟ್ ಮೂಲಕ ಯಾವುದೇ ವಸ್ತುಗಳನ್ನು ಹಾರಿಸೋ ಹಾಗಿಲ್ಲ ಭದ್ರತೆಯ ದೃಷ್ಟಿಯಿಂದಾಗಿ. ಸೊ ಈ ಕಾರ್ಮಿಕರನ್ನು ಕರೀತಾ ಇರೋದು ಇವೆಲ್ಲವೂ ಕೂಡ ಒಂದು ವಿಶೇಷತೆ, ಸಾಂಕೇತಿಕವಾಗಿ ವಿಶೇಷತೆ ಕರೆದಿದ್ದಾರೆ ಮೋದಿಯವರು. ಆ ಥರದಲ್ಲಿ ಒಂದು ಈ ವಾಂಟ್ಸ್ ಟು ಮೇಕ್ ಇಟ್ ಮೋರ್ ಆಫ್ ಪೀಪಲ್ ಓರಿಯೆಂಟೆಡ್ ಅನ್ನೋ ಥರ, ಮತ್ತು ಸಮಾಜದ ಎಲ್ಲ ಸ್ತರಗಳ ಜನರನ್ನು ನಾನು ಅದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀನಿ. ಇಟ್ಸ್ ಮೋರ್ ಆಫ್ ಎ ಸಿಂಬಾಲಿಕ್ ಥಿಂಗ್. ಸಾಂಕೇತಿಕವಾಗಿ ಆಯಾ ಪ್ರವರ್ಗಗಳಿಗೆ ನಮ್ಮನ್ನೂ ಗುರುತಿಸಿದ್ದಾರೆ ಅಂತ ಅನ್ಕೋಬೇಕು ಅಂತ. ಬಟ್ ವಿಪಕ್ಷಗಳು ಫೇರ್ ಅಲ್ವಾ ಸರ್? ಅದು ಅವರ ಆಯ್ಕೆ. ಜನರಲಿ ಯಾರು ಒಬ್ಬೊಬ್ಬರನ್ನ ರೆಪ್ರೆಸೆಂಟೇಟಿವ್ ಆಗಿ ಕಳಿಸ್ತಾರೆ. ಮುಖ್ಯಸ್ಥರೇ ಹೋಗಬೇಕು ಅಂತಲ್ಲ, ಹೋಗಿರೋದು ಉಂಟು, ಹೋಗಿಲ್ಲ ಅಂತೇನಿಲ್ಲ, ಹೋಗಿರೋದು ಉಂಟು. ಈಗ ಮೊನ್ನೇನೋ ಏನೋ ಸಿದ್ದರಾಮಯ್ಯನವ್ರ ಅಧಿಕಾರ ಸ್ವೀಕಾರದಾಗ ಬೊಮ್ಮಾಯಿ ಹೋಗಿದ್ರ ಅಂತ ಮೋಸ್ಟ್ಲಿ ಆ ಥರ ಏನೋ ನಂಗೆ ನೆನಪಿಗೆ ಬಂದಂಗಿದೆ. ಆ ಥರ ನಾನು ನೋಡಿದ್ದೀನಿ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ಗಳು ಅಥವಾ ಈವನ್ ಬಿಗ್ ಟೈಮ್ ಮಿನಿಸ್ಟರ್ಸು ಆಚೆ ಹೋಗ್ತಿರೋರು ಹೋಗಿ ಅಟೆಂಡ್ ಮಾಡೋದು ನೋಡಿದ್ದೀವಿ. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ರಾಜಕಾರಣ ಏನು ಬೇಕಾದ್ರೂ ಇರ್ಬೋದು. ಸರ್ಕಾರ ರಚನೆ ಆಗುತ್ತಿರುವುದು ರಾಜಕಾರಣದ ಭಾಗವಾಗಿ ಅದರ ಉದ್ದೇಶಕ್ಕಾಗಿ ಅನ್ನೋ ಪ್ರಶ್ನೆ. ಹಾಗಾಗಿ ಅದು ಅವ್ರ ಇಷ್ಟ, ಬಟ್ ಅದು ಅವ್ರ ಆಯ್ಕೆ. ನಾವು ಅದನ್ನು ಹೇಳಕ್ಕೆ ಬರಲ್ಲ. ಇನ್ನು ನಾಳೆ ಪ್ರಧಾನಿ ಮೋದಿಯವರ ಜೊತೆಗೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಎಂಬುದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಜೆಡಿಯು, ತೆಲುಗು ದೇಶಂ ಸೇರಿ ಬಿಜೆಪಿಯ ಹಲವು ಮಿತ್ರ ಪಕ್ಷಗಳು ಪ್ರಮುಖ ಖಾತೆಗಳಿಗೆ ಪಟ್ಟು ಹಿಡಿದಿವೆ ಅಂತಿದ್ದಾರೆ. ಹೀಗಾಗಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನೀಡಬೇಕು, ಯಾವ್ಯಾವ ಖಾತೆಯನ್ನು ನೀಡಬೇಕು ಅನ್ನೋ ಬಗ್ಗೆ ಚರ್ಚಿಸಲು ಇವತ್ತು ಕೂಡ ದೆಹಲಿ ಅಂಗಳದಲ್ಲಿ ಹಲವು ಸುತ್ತಿನ ಸಭೆಗಳೆಲ್ಲ ಆಗಿದಾವಂತೆ. ಪ್ರಮುಖ ಖಾತೆಗಳು ಅಂದಾಗ ಬಹು ಜನರಿಗೆ ಯಾವುದು ಪ್ರಮುಖ ಅಂತ ಅನ್ಸತ್ತೆ. ನನ್ನ ಲೆಕ್ಕಾಚಾರದಲ್ಲಿ ರಾಜ್ಯ ಪಕ್ಷಗಳಿಗೆ ಲಾಭವಾಗಬಹುದಾದ ಖಾತೆಗಳು ಪ್ರಮುಖ. ಫಾರ್ ಎಕ್ಸಾಂಪಲ್, TDP ಆರ್ JDU ಫಾರಿನ್ ಅಫೇರ್ಸ್ ತೊಗೊಂಡು ಏನು ಮಾಡಬೇಕು? ರಾಜ್ಯಕ್ಕಾಗೋದೇ ಬೇಡ, JDS ತಗೊಳ್ಳೋಣಪ್ಪ. ಏನು ಮಾಡ್ತೀರಿ ಫಾರಿನ್ ಅಫೇರ್ಸ್ ತಗೊಂಡು? ರಾಜ್ಯಕ್ಕೆ ತಗೊಂಡು ಏನು ಮಾಡೋದು? ಏನು ಮಾಡಬೇಕು? ನಾನು ಭಾಳ ಸರಿ ಮಾತನಾಡ್ತಾ ಇದ್ದೆ. ಮೋದಿ ಕರ್ನಾಟಕಕ್ಕೆ 4 ಮಂತ್ರಿ ಕೊಡೋ ಬದಲು 3 ಕೊಡಿ ಸಾಕು. ಯಾವ್ಯಾವ್ದು ಸರ್? ಯಾವುದೋ ನೀವು 3 ಜನಕ್ಕೆ ಕೊಡಿ, 4 ಬೇಡ ಬೇಕಾದ್ರೆ.
ಆದರೆ ಆ ಮೂರನ್ನು ಕೊಡೋವಾಗ ನಮ್ಮ ರಾಜ್ಯದ ಕಡೆ ಗಮನ ಹರಿಸಿ ಅಥವಾ ದೇಶದ ಕಡೆನೂ ಮಾಡಲಿ, ಕೆಲಸ ಮಾಡಬಹುದಾದ ಖಾತೆಗಳು ಕೊಡಿ, ಅನುಕೂಲ ಆಗೋ ರೀತಿಯಲ್ಲಿ ಇರ್ಲಿ. ಅದಕ್ಕೆ ನಾವು ಕರ್ನಾಟಕದವರು BJP ಗೆಲ್ಲಿಸೋದ್ರಲ್ಲಿ ಅರ್ಹರು ಅಂತ ನನ್ನ ವಾದ. ನೀವು ಯಾವುದೋ ಖಾತೆ ಕೊಟ್ಬಿಟ್ಟು ಕೂರಿಸ್ಬಿಟ್ರೆ, ಈಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ತೊಗೊಂಡೋಗ್ಬಿಟ್ಟು ಪಾರ್ಲಿಮೆಂಟ್ರಿ ಅಫೇರ್ಸು ಕೋಲು ಇಟ್ಟಿದ್ದೀರಿ. ಏನು ಕೆಲಸ ಮಾಡಿಸ್ಬೇಕು ಅವ್ರ ಕೈಯಲ್ಲಿ ನಾವು ಕರ್ನಾಟಕದಲ್ಲಿ? ಏನು ಕೆಲಸ ಮಾಡಿಸೋಣ? ನಮ್ಮೊಂದು ಕೋಟ ಇದೆ ಅಂತ ಅನ್ಕೋಬೇಕು. ಏನು ಮಾಡೋಣ? ಒಂದು ಮಂತ್ರಿಗಿರಿ ಫಿಲಪ್ ಆಗಿದೆ. ಆದರೆ 25 ಸ್ಥಾನ ಕಳಿಸ್ಕೊಟ್ಟಿದ್ದಾಗ ನಮ್ಗೆ ಆ ನಿರೀಕ್ಷೆ ಇರಬಾರ್ದಾ? ಇರಲೇಬೇಕು. 12 ಸ್ಥಾನಗಳನ್ನು ತೆಗೆದುಕೊಂಡು ಚಂದ್ರಬಾಬು ಮತ್ತು ನಿತೀಶ್ ನಿಮಗೆ ಸರ್ಕಾರ ಮಾಡಲಿಕ್ಕೆ ಇಂಪಾರ್ಟೆಂಟ್ ಅನ್ನೋದಾದರೆ, ಕಾಂಗ್ರೆಸ್ ಸರ್ಕಾರ ಇದ್ದರೂ 17 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟ ಕರ್ನಾಟಕದವ್ರು ದೊಡ್ಡ ಕಾಣಿಸ್ಬಾರ್ದೆ ನಿಮಗೆ? ನಿಮ್ಮ ಪಕ್ಷದೊಳಗಡೆನೇ ಇರಬಹುದು. ಹೌದು. ವೈ ನಾಟ್ ವಿ ಡಿಮಾಂಡ್ ದಟ್? ವಿ ಹ್ಯಾವ್ ಎ ರೈಟ್ ಟು ಡಿಮಾಂಡ್ ಇನ್ ಸೌತ್ ಇಂಡಿಯಾನಲ್ಲಿ. ದಕ್ಷಿಣ ಭಾರತದಲ್ಲಿ ಈ ಹಕ್ಕು ಸ್ಥಾಪನೆಗೆ ಭಾರತೀಯ ಜನತಾ ಪಕ್ಷದ ಜನಕ್ಕೆ ಒಳ್ಳೆಯ ಇದನ್ನು ಕೊಡಿ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗೋ ಥರದ್ದನ್ನು ಅಂತ ಕೇಳಕ್ಕೆ ನಮ್ಗೆ ಹಕ್ಕಿದೆ ರಾಜ್ಯದ ಜನಕ್ಕೆ. ನೀವು ಮಾಡೋದೇನು ಧರ್ಮ ಅಲ್ಲ ಅದು ನಮಗಿಲ್ಲಿ. ಯಾರು ನಿಮಗೆ ಮತವನ್ನು ಕೊಡಲಿಕ್ಕೆ ಇದ್ದಾಗ ಇಲ್ಲಿ 17 ಜನನು 27 ಜನನು 19 ಜನನು ಆಯ್ಕೆ ಮಾಡಿ ಕಳಿಸೋದು ದೊಡ್ಡದಲ್ವೇನು ನಿಮಗೆ? ಇಲ್ಲೂ ನಾವು ನಿಮ್ಗೆ ವೋಟ್ ಮಾಡಿದೆ, ನಿಮ್ಮನ್ನು ಇಲ್ಲಿ 0 ಸುತ್ತಬಿಟ್ಟು ಕಳಿಸಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತಲ್ಲಿ? ಹಾಗಾಗಿ ನಮಗೆ ನೀವು ಯಾರಿಗಾರು ಕೊಟ್ಕೊಳ್ಳಿ, 4 ಕಲ್ದಿದ್ರೆ 3 ಕೊಡಿ. ಆದರೆ ಖಾತೆ ಕೊಡುವಾಗ ರಾಜ್ಯಕ್ಕೇನಾದ್ರು ಆಗೋ ಥರದ್ದು ಕೊಡಿ, ಅನುಕೂಲ ಆಗೋ ರೀತಿ. ಎಸ್. ಇನ್ನು ನಾಳೆಯ ಸಂಪುಟ ಹೇಗಿರಬಹುದು ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದೆ. ಎಲ್ಲ ರೀಜನಲ್ ಪಾರ್ಟಿಗಳಿಗೆ ಸರ್ ಒಂದು ಫಾರ್ಮುಲಾ ಮೇಲೆ ಎಷ್ಟು ಖಾತೆಗಳು ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ TDPಗೆ 2 ಸಂಪುಟ 2 ರಾಜ್ಯ ಖಾತೆ, ಅದರಲ್ಲಿ ಇಂಡಿಪೆಂಡೆಂಟಾ ಅಲ್ವಾ, ಆಮೇಲೆ ಇನ್ಯಾರಿಗೋ ಉಪ ಸ್ಪೀಕರ್ ಅಂತೆ, JDUಗೆ 2 ಕ್ಯಾಬಿನೆಟ್ಟು 2 ರಾಜ್ಯ ಖಾತೆ, JDS ಶಿವಸೇನೆ NCP LJP ಅಪ್ನಾದಳ ಎಲ್ಲರಿಗೂ ಒಂದೊಂದು, ಈ ಥರ ಕೊಟ್ಬಿಡ್ತಾರೆ. ಆಮೇಲೆ ಇದರಲ್ಲಿ ಖಾತೆಗಳು ಏನು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಈಗ JDUಗೋ TDPಗೋ 2+2 4 ಅಂತ ಕೊಟ್ಟರೆ ಅವ್ರು 4 ಜನದ ಹೆಸರನ್ನ ಅವ್ರು ಕಳಿಸ್ತಾರೆ. BJP ಅವ್ರು ಆಯ್ಕೆ ಮಾಡಲ್ಲ, ಅದನ್ನು ಆ ಪಕ್ಷ ತೀರ್ಮಾನ ಅವ್ರು ಕಳಿಸ್ಕೊಡ್ತಾರೆ. ಮತ್ತು ಅವ್ರಿಗೆ ಅಲಾಟ್ ಆಗಿರೋ ಖಾತೆ ಯಾವುದಿದೆ ಅದನ್ನು ಅವರೇ ಹೇಳಿಬಿಡ್ತಾರೆ. ಇವ್ರಿಗೆ ಈ ಖಾತೆ ಕೊಟ್ಬಿಡಿ, ಇವ್ರಿಗೆ ಈ ಖಾತೆ ಕೊಡಿ ಅಂತ. ಅದನ್ನೇನು ಇವ್ರ ತರಲೆ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಸರ್ಕಾರದಲ್ಲೂ ಅಷ್ಟೇ. ಓಕೆ. BJPದು ಹಾಗಲ್ಲ, BJP ಅವರೇ ಅಲಾಟ್ ಅವರೇ ಮಾಡಬೇಕು. ಯಾಕೆ ಕುಮಾರಸ್ವಾಮಿದು ಗ್ಯಾರಂಟಿ ಅಂತೆ ಅಂದಿರಿ? 2 ಸೀಟ್ ಇದೆ ಅವ್ರ ಹತ್ರ. ಹೌದು. ಒಂದು ರೆಪ್ರೆಸೆಂಟೇಷನನ್ನು ಎಲ್ಲರಿಗೂ ಕೊಡ್ತೀವಿ, LJP ಕೊಡ್ತೀವಿ, ಅಪ್ನಾದಳಕ್ಕೆ ಕೊಡ್ತೀವಿ, NCP ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ ಅಂದರೆ ಅವ್ರಿಗೂ ಕೊಡಬೇಕು. ಹಾಗಾಗಿ ಅದು ಒಂದು ಗ್ಯಾರಂಟಿ ಅವ್ರಿಗೆ. ಅದರಲ್ಲೂ ಯಾಕೆ ಗ್ಯಾರಂಟಿ ಇರೋದು 2 ಅವ್ರಿಗೆ. ಅದರಲ್ಲೂ ನಾವು ಕೋಲಾರದಿಂದ ಆಯ್ಕೆ ಆದವ್ರಿಗೆ ಈಗ ಪಾಪ ಫಸ್ಟ್ ಟೈಮ್ ಅವರು ಹೊಸಬ್ರು ಅವ್ರು ಕೊಡಲ್ಲ. ಫಾರ್ಮರ್ CM ಇವರು ಕೊಡ್ತಾರೆ. ನನ್ನ ಕ್ವಶನ್ ಇಸ್ ಖಾತೆ ಏನು? ರಾಜ್ಯಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ. ಎಕ್ಸಾಕ್ಟ್ಲಿ. ನಮ್ಮ ರಾಜ್ಯಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ಒಂದು ವಿಶೇಷವಾದ ಹಕ್ಕಿದೆ ರಾಜಕೀಯವಾಗಿ ಅಂತ ನನ್ನ ವಾದ. 17 ಸೀಟ್ ಕೊಟ್ಟಿದ್ದು. ಮತ್ತೇನು? ದಕ್ಷಿಣ ಭಾರತದಲ್ಲಿ ಒಂದಿಷ್ಟು. ಯಾರು ಆಗ್ತಾರೆ ಮಂತ್ರಿ? ಅಮಿತ್ ಶಾ ಅಂತೆ. ಅದನ್ನು ಏನಾದ್ರು ಹೇಳ್ಬೇಕಲ್ಲ, ಆಗದೆ ಇದ್ರೆ ಸುದ್ದಿ. ರಾಜನಾಥ್ ಸಿಂಗ್, ಪ್ರಹ್ಲಾದ್ ಜೋಶಿ ಕರ್ನಾಟಕ, ಬಸವರಾಜ ಬೊಮ್ಮಾಯಿ ಆಗ್ಬೋದು ಅಂತಿದ್ದಾರೆ ಲಿಂಗಾಯತರಲ್ಲಿ. ಇತ್ತೀಚೆಗೆ ಹೇಳ್ತಿದ್ದಾರೆ ಇಲ್ಲ ಒಂದು ಶೆಡ್ಯೂಲ್ ಕಾಸ್ಟ್ ಏನಾದ್ರು ಕನ್ಸಿಡರ್ ಮಾಡ್ತಾರೆ, ಗೋವಿಂದ ಕಾರಜೋಳರು ಕನ್ಸಿಡರ್ ಮಾಡಬಹುದು ಅಂತಾರೆ. ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಶಿವರಾಜ್ ಸಿಂಗ್ ಚೌಹಾಣ್ ಮಂತ್ರಿ ಪದವಿಗೆ ತರ್ತಾರೋ ಅಥವಾ ಅವ್ರನ್ನೇನಾದ್ರು ಅಧ್ಯಕ್ಷರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಕಳಿಸ್ಕೊಡ್ತಾರೋ. ಜ್ಯೋತಿರಾದಿತ್ಯ ಸಿಂಧಿಯಾ ಮಧ್ಯಪ್ರದೇಶ, ನಿತಿನ್ ಗಡ್ಕರಿ ಮಹಾರಾಷ್ಟ್ರ, ಪಿಯೂಷ್ ಗೋಯಲ್ ಮಹಾರಾಷ್ಟ್ರ, ಅನುರಾಗ್ ಠಾಕೂರ್ ಹಿಮಾಚಲ, ಗಜೇಂದ್ರ ಸಿಂಗ್ ಶೆಖಾವತ್, ಧರ್ಮೇಂದ್ರ ಪ್ರಧಾನ್, ಸರ್ಬಾನಂದ್ ಸೋನಾವಾಲ್, ಬಿಪ್ಲಬ್ ದೇವ್ ವರ್ಮಾ, ಸುರೇಶ್ ಗೋಪಿ, ಕಿಶನ್ ರೆಡ್ಡಿ, ಬಂಡಿ ಸಂಜಯ್, ಅಣ್ಣಾಮಲೈನ ತಮಿಳುನಾಡಿನಿಂದ ತಂದು ರಾಜ್ಯಸಭೆಗೆ ತರೋಣ ಆಮೇಲೆ ಅಂತಿರೋ ಪ್ಲ್ಯಾನ್ ಅಂತೆ. ಈ ಪಟ್ಟಿ ನೋಡಿದ್ರೆ ನನಗೆ ಬಹಳ ಆಶ್ಚರ್ಯ ಇದೆ. ಇದು ಹೋದ ಕ್ಯಾಬಿನೆಟ್ಟಿನ ಪಟ್ಟಿ. ಅಲ್ಲಿ ಯಾರ್ಯಾರಿದ್ರು ಅವರೇ ಇದ್ದಂಗೆ ಅಷ್ಟೇ. ಯಾವುದೋ ಒಂದು 2 3 ಈಚೆ ಆಚೆ ಆಗಿರೋದು ಬಿಟ್ರಿ. ಹೋದ ಕ್ಯಾಬಿನೆಟ್ಟಿನ ಪಟ್ಟಿ.
ಹಾಗೆ ಮಾಡ್ತಾರಾ? ಒಂದಿಷ್ಟು ಹೊಸ ಮುಖಗಳನ್ನು, ಯುವಕರನ್ನು, ಅನುಭವಿಗಳನ್ನು ಬೇರೆಯವ್ರನ್ನ ತರ್ತಾರೆ ಅಂತ ನನಗನ್ಸತ್ತೆ. 100% ರಿಪೀಟ್ ಪರ್ಫಾರ್ಮೆನ್ಸ್ ಅಲ್ಲ ಅದು, ಎಸ್. ಹಾಗಾಗಲ್ಲ ಅಂತ ಅನ್ಸತ್ತೆ. ಬಟ್ ಸೀನಿಯರ್ ಮೋಸ್ಟ್ ಇರುವಂತವ್ರನ್ನ ಬಿಡ್ಬೋದು. ಸೀನಿಯಾರಿಟಿ ಆದರೆ ಹಂಗಾರೆ ರಮೇಶ್ ಜಿಗಜಿಣಿಗಿದು ಎಷ್ಟನೇ ಟರ್ಮು? 8ನೇ ಯಾಕೆ ಕೊಡಲ್ಲ ಹಂಗಾರೆ? ವೈ? ಆ ಥರದವ್ರು ಎಷ್ಟು ಬೇಕು ನಿಮಗೆ? ತುಂಬಾ ಇದ್ದಾರೆ. PC ಮೋಹನ್ಗಿದ್ 4ನೇ ಟರ್ಮು, ಹೌದು. ಅವ್ರಿಗೆ ಯಾಕೆ ಕೊಡಬಾರ್ದು ಹಂಗಾರೆ? ಹಾಗಲ್ಲ, ಅದು ಸೀನಿಯಾರಿಟಿ ಅಂತಲ್ಲ. ಜಾತಿ ಮೇಲೆ ಕರ್ನಾಟಕದ ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ನಲ್ಲಿ 3 ಟರ್ಮು 4 ಟರ್ಮು ಆಯ್ಕೆ ಆಗಿರೋರಿಗೆ ಯಾಕೆ ಕೊಟ್ಟಿಲ್ಲ ಮಂತ್ರಿಗಿರಿ? ಫಸ್ಟ್ ಟರ್ಮಲ್ಲಿ ಬಂದವ್ರಿಗೆ ಯಾಕೆ ಕೊಟ್ಟಿದ್ದೀರಿ? ಜಾತಿ ಮೇಲೆ ಹೋಗುತ್ತದೆ. ಜಾತಿ ಅಲ್ಲ, ಅನುಭವ, ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಅಡ್ಮಿನಿಸ್ಟ್ರೇಟಿವ್ಲಿ, ಭಾಷೆ ಪ್ರಾಬಬಲಿ ಹಿಡಿತಗಳು. ಉತ್ತರ ಭಾರತದಲ್ಲಿ ಸ್ವಲ್ಪ ಹಿಂದಿ, ಒಂದು ಸ್ವಲ್ಪ ಇಂಗ್ಲೀಷು ಎರಡು ಇದ್ದರೆ ಬೆಟ್ರು, ಅಥವಾ ಬರೀ ಹಿಂದಿನಾದರೂ ಇರಬೇಕು. ಇದರ ಜೊತೆಗೆ ಆ ರಾಜ್ಯದ ಪ್ರಾದೇಶಿಕತೆ ಏನು, ಭಾಗಗಳೇನು, ಜಾತಿನೂ ಇರ್ಬೋದು. ಎಸ್. ಇನ್ನು ಕುಮಾರಸ್ವಾಮಿ JDS, ಚಿರಾಗ್ ಪಾಸ್ವಾನ್ LJP, ಲಲ್ಲನ್ ಸಿಂಗ್ JDU, ಸಂಜಯ್ ಕುಮಾರ್ ಝಾ JDU, ರಾಮ್ಮೋಹನ್ ನಾಯ್ಡು ತೆಲುಗುದೇಶಂ, ಡಿ ಪುರಂದರೇಶ್ವರಿ ತೆಲುಗುದೇಶಂ, ಅನುಪ್ರಿಯಾ ಪಟೇಲ್ ಅಪ್ನಾದಳ್, ಜಯಂತ್ ಚೌಧರಿ RLD, ಜಿತನ್ ರಾಮ್ ಮಾಂಜಿ HAM, ಇವರು ಕೂಡ ಬರ್ಬೋದು ಅಂತಾರೆ. ಇದು ಬರಬಹುದು, ಈ ಪಟ್ಟಿ ಹೀಗೇನೆ ಇರ್ಬೋದು, ಯಾಕಂದ್ರೆ ಅವರೆಲ್ಲ ಸಿಂಗಲ್ 2 ಸೀಟ್ ಅವ್ರವ್ರ ರಾಜ್ಯ. ಇನ್ನು ನಿರ್ಮಲಾ ಸೀತಾರಾಮನ್, ಜೈಶಂಕರ್, ಅಶ್ವಿನಿ ವೈಷ್ಣವ್ ಅದು ರೈಲ್ವೆ, ಜೈಶಂಕರ್ ವಿದೇಶಾಂಗ, ನಿರ್ಮಲಾ ಸೀತಾರಾಮನ್ ಫೈನಾನ್ಸ್, ಹರ್ದೀಪ್ ಪುರಿ ಅರ್ಬನ್ ಡೆವಲಪ್ಮೆಂಟ್. ಈ 4 ಜನದ ಭವಿಷ್ಯ ಏನಾಗತ್ತೆ ಅಂತ ಗೊತ್ತಿಲ್ಲ. ಐ ನೋ ಐಡಿಯಾ. ಯಾಕಂದರೆ ಅದರಲ್ಲಿ ಟಾಪ್ 3, ಟಾಪ್ 4 ಎಲ್ಲರೂ ಪರ್ಫಾರ್ಮರ್ಸೇ ಅವ್ರ ಪ್ರಕಾರದಲ್ಲಿ. ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಮ್ಯಾನೇಜ್ ದ ಫಿನಾನ್ಸ್ ಆಫ್ ದಿ ಕಂಟ್ರಿ ವೆಲ್ ಅಂತಾರೆ. ಜೈಶಂಕರ್ ವಿದೇಶಾಂಗ ನೀತಿಯನ್ನು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರು ಈ ಅವಧಿನಲ್ಲಿ ಅಂತಾರೆ. ಅಶ್ವಿನಿ ವೈಷ್ಣವ್ ಇಸ್ ರೆವಲ್ಯೂಷನೈಸಿಂಗ್ ದಿ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ನ ಅನ್ನೋ ಥರ ಇದೆ. ಹರ್ದೀಪ್ ಪುರಿ ಗ್ರೇಟ್ಲಿ ಕ್ರೆಡಿಟೆಡ್ ವಿತ್ ನಿಮ್ಮದು ಪಾರ್ಲಿಮೆಂಟ್ ಕನ್ಸ್ಟ್ರಕ್ಷನ್ನು, ಅದು ಇದು ಎಲ್ಲ ಮುಗಿಸಿರೋದು ಎಲ್ಲ ಅಂತ. ಗೊತ್ತಿಲ್ಲ ಏನು ಮಾಡ್ತಾರೋ ಏನೋ.